ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರ್ಯಾರು ತೊಗೊಂಡಿಲ್ಲ ಬೇಗ ಬೇಗ ತೊಗೊಳ್ಳಿ. ಯಾಕಂದರೆ ನಿಮಗೆ ಕನ್ಫರ್ಮ್ ಇರೋ ಕ್ವಶನ್ಸನ್ನು ನಾನು ಮೆಂಬರ್ಸ್ ಓನ್ಲಿ ವೀಡಿಯೋಸಲ್ಲಿ ಬಿಡ್ತೀನಿ. ಸೊ ಮೆಂಬರ್ಶಿಪ್ ತೊಗೊಂಡ್ರೆ ಮಾತ್ರ ಆ ವಿಡಿಯೋ ಪ್ಲೇ ಆಗುತ್ತೆ, ಇಲ್ಲಾಂದರೆ ಪ್ಲೇ ಆಗೋಲ್ಲ. ಅದಕ್ಕೋಸ್ಕರ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ಸೊ ಪ್ರತಿ ವಿಡಿಯೋಗೂ ಏನು ಮೆಂಬರ್ಶಿಪ್ ತೊಗೊಳ್ಳೋದು ಬೇಕಾಗಿಲ್ಲ. ಒಂದು ಸಾರಿ ತೊಗೊಂಡ್ರೆ 1 ಮಂತ್ವರೆಗೂ ಕಂಟಿನ್ಯೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ಮೆಂಬರ್ಶಿಪ್ ತೊಗೊಳ್ಳಿ. ನೆಕ್ಸ್ಟು, ಈಗ ಆಲ್ರೆಡಿ ನಾನು ಪಾರ್ಟ್ 1 ವೀಡಿಯೋನ ಹಾಕಿದ್ದೆ. ಸೊ ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರ್ಯಾರು ಪಾರ್ಟ್ 1 ವೀಡಿಯೋನ ನೋಡಿಲ್ಲ, ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ವೀಡಿಯೋನ ನೋಡಿಲ್ಲ, ಅವರು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕು ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋ ಪ್ಲೇ ಆಗುತ್ತೆ. ಸೊ ಆರಾಮಾಗಿ ನೀವು ಪಾರ್ಟ್ 1 ವೀಡಿಯೋನ ನೋಡ್ಬೋದು. ಹಾಗೆ ನಿಮಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ನಾನು ಕಮೆಂಟನ್ನು ಲಿಂಕ್ ಇರೋ ಕಮೆಂಟನ್ನು ಪಿನ್ ಮಾಡಿರ್ತೀನಿ. ಸೊ ಮೇಲೇ ಇರುತ್ತೆ ಅದು. ಸೊ ನೀವೇನು ಪಾರ್ಟ್ 1 ಅಂತ ಕಮೆಂಟ್ ಹಾಕೋ ಹಾಗೆ ಇಲ್ಲ. ಸೊ ಲಿಂಕನ್ನು ಪ್ರೆಸ್ ಮಾಡಿದರೆ ನಿಮಗೆ ಪಾರ್ಟ್ 1 ವೀಡಿಯೋ ಓಪನ್ ಆಗುತ್ತೆ. ಸೊ ನೆಕ್ಸ್ಟು ಪಾರ್ಟ್ 2 ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡೋದಾದರೆ, ಇದರಲ್ಲಿ ಗ್ರಾಮರು ಮತ್ತು ಎಲ್ಲ ಕಂಪ್ಲೀಟಾಗಿ ಫುಲ್ ಸಿಲೆಬಸ್ಸೇ ಇದರಲ್ಲಿ ತುಂಬಿಕೊಂಡಿದೆ. ಸೊ ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದಾಗೆ ನೀವು ಇದೊಂದು ಸ್ಕೋರಿಂಗ್ ಪ್ಯಾಕೇಜ್ ಓದ್ಕೊಂಡ್ರೆ ಸಾಕು, ನಿಮಗೆ ಎಲ್ಲನೂ ಇದರಲ್ಲೇ ಇದೆ ಅಂತ ಹೇಳಿದೆ. ಸೊ ಈಗ ಆಲ್ರೆಡಿ ನೀವು ಪಾಠದ ಬಗ್ಗೆ ಎಲ್ಲ ನೋಡ್ಕೊಂಬಂದಿದ್ದೀರ. ಇನ್ನು ಮಿಕ್ಕಿರೋದು ಗ್ರಾಮರು. ಸೊ ಗ್ರಾಮರು ಪಾರ್ಟ್ 2 ವೀಡಿಯೋ ಹಾಗೆ ಪಾರ್ಟ್ 3 ವೀಡಿಯೋದಲ್ಲಿ ಕವರ್ ಆಗಿದೆ. ಬನ್ನಿ ನೋಡೋಣ. ಗಾದೆಗಳ ವಿಸ್ತರಣೆ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಗಾದೆ ಬಂದರೆ ಒಂದೇ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನು ನೋಡೋಣ. ಮಾತೆ ಮುತ್ತು ಮಾತೆ ಮೃತ್ಯು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು, ಮಾತು ಬೆಳ್ಳಿ ಮೌನ ಬಂಗಾರ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಎಲ್ಲ ಒಂದು ಮಾತಿನ ಮಹತ್ವವನ್ನು ಹೇಳ್ತಾ ಇದೆ ಇಲ್ಲಿ. ಈ ಎಲ್ಲ ಗಾದೆಗಳಲ್ಲೂ ಮಾತಿನ ಮಹತ್ವ ವ್ಯಕ್ತವಾಗಿದೆ. ಸೊ ನೋಡೋದಾದರೆ ಕೆಳಗಡೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೋಡಿ, ಫಸ್ಟ್ ನೀವು ಯಾವುದೇ ಒಂದು ಗಾದೆ ಬಂದರೆ ನಿಮ್ಮ ಎಕ್ಸಾಮಲ್ಲಿ, ಸೊ ಫಸ್ಟ್ ಸೆಂಟೆನ್ಸ್ ಏನಾಗಿರುತ್ತೆ ಅಂದರೆ, ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ, ಗಾದೆಗಳು ರೂಪದಲ್ಲಿ ವಾಮನ ಅರ್ಥದಲ್ಲಿ ತ್ರಿವಿಕ್ರಮವಿದ್ದಂತೆ, ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಆ ಒಂದು ಸೆಂಟೆನ್ಸ್ ನೀವು ಬರೆದಿರಲೇಬೇಕು. ನೆಕ್ಸ್ಟು ಇದೇ ರೀತಿ ಇದು ಒಂದು ಜನಪ್ರಿಯ ಮಾತಾಗಿದ್ದು ಮಾತು ಹೇಗಿರಬೇಕು ಹಾಗೂ ಅದರ ಮಹತ್ವವೇನು ಎಂಬುದನ್ನು ತಿಳಿಸುತ್ತದೆ. ಸೊ ಅದರ ಮಹತ್ವ ಏನು ಅನ್ನೋದನ್ನು ನೀವು ಕೆಳಗಡೆ ಬರೀತೀರಾ. ನೆಕ್ಸ್ಟು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ನೀವು ಎಕ್ಸಾಂಪಲ್ ಕೊಟ್ಬಿಟ್ಟು ಆ ಒಂದು ಗಾದೆನ ಪೂರ್ಣಗೊಳಿಸಬೇಕು. ಸೊ ಎಕ್ಸಾಂಪಲ್ ಮುಖಾಂತರನೇ ನೀವು ಅದರ ಒಂದು ಮಹತ್ವವನ್ನು ತಿಳಿಸ್ಬೇಕು, ಗಾದೆಯ ಮಹತ್ವವನ್ನು. ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ನೀವು ಗಾದೆಗಳ ಬಗ್ಗೆನೇ ಕೊಟ್ಟಿರೋದು. ಸೊ ಇದು ನಿಮಗೆ 3 ಮಾರ್ಕ್ಸನ್ನು ತಂದುಕೊಡುತ್ತೆ, ಗಾದೆ ಮಾತು ವಿಸ್ತರಿಸಿ. ಸೊ ನೆಕ್ಸ್ಟು ಅಲಂಕಾರಗಳು ನೋಡ್ತಾ ಇದ್ದೀರಾ. ಅಲಂಕಾರಿಕ ವಾಕ್ಯಗಳು, ಅಲಂಕಾರದ ಹೆಸರು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಅಲಂಕಾರಗಳು ಕೊಟ್ಟಿದ್ದಾರೆ, ಅದು ಯಾವುದು ಅನ್ನೋದನ್ನು ಗುರುತಿಸಿದ್ದಾರೆ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು, ಮರವೇರಿದ ಮರ್ಕಟನಂತೆ, ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಸೊ ಇದೆಲ್ಲನೂ ಸಹ ಉಪಮಾಲಂಕಾರ. ಸೊ ಅದರಲ್ಲಿ ಯಾವ ಒಂದು ವರ್ಡ್ ಇದ್ದರೆ ನೀವು ಗುರುತಿಸ್ಬೋದು ಅಂದರೆ ಅಂತೆ, ಹಾಂಗ, ವಲ್, ಓಲ್ ಈ ರೀತಿಯ ವಾಚಕಗಳಿರುತ್ತವೆ. ಆವಾಗ ಮಾತ್ರ ನೀವು ಉಪಮಾಲಂಕಾರ ಅಂತ ಗುರುತಿಸ್ಬೋದು. ಸೊ ನೆಕ್ಸ್ಟು ಮಾರಿಗೌತಣವಾಯಿತು ನಾಳಿನ ಭಾರತವು, ಪ್ರೀತಿಯ ಹಣತೆ ಹಚ್ಚೋಣ, ಸೀತೆಯ ಮುಖ ಕಮಲ ಅರಳಿತು. ಈ ರೀತಿ ಇದ್ದರೆ ರೂಪಕಾಲಂಕಾರ. ಸೊ ನೆಕ್ಸ್ಟು ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದೇ ರೀತಿ ಇನ್ನೂ 3 ಅಲಂಕಾರಗಳಿದೆ. ಸೊ ನೋಡ್ತಾ ಇದ್ದೀರಾ.
ಉದಾಹರಣೆಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು. ಸೊ ಈಗ ಆಲ್ರೆಡಿ ಓದ್ಕೊಂಡಿರ್ತೀರ, ಒಂದು ಸಾರಿ ಕ್ಲಾರಿಟಿ ತಗೊಳ್ಳಿ. ನಾನು ಓದಿರೋದೆಲ್ಲನೂ ಇದರಲ್ಲಿದೆಯಾ ಅಥವಾ ನಾನೇನಾದರೂ ಮಿಸ್ ಮಾಡಿದ್ದೀನಾ ಅನ್ನೋದು. ನೆಕ್ಸ್ಟು ಛಂದಸ್ಸಿಗೆ ಬಂದರೆ ಕಂದ ಪದ್ಯ ಮೊದಲನೇದಾಗಿ. ಸೊ ಮೊದಲನೇದಾಗಿ ಕಂದ ಪದ್ಯದಲ್ಲಿ 4 ವಾಕ್ಯಗಳಿರುತ್ತವೆ ನೋಡಿ. 1 ಮತ್ತು 2 ವಾಕ್ಯಗಳಷ್ಟೇ ಕೊಡೋದು ನಿಮಗೆ, ಮೇಲಿಂದು ಕೆಳಗಿಂದು. ಸೊ ಇನ್ನು ಕೆಳಗಡೆ 2 ಸೇಮ್ ಇರ್ತವೆ. ಸೊ ಅದಕ್ಕೋಸ್ಕರನೇ ನಿಮಗೆ 2 ವಾಕ್ಯಗಳನ್ನು ಕೊಡ್ತಾರೆ. ಸೊ ಅದರ ಒಂದು ಗುಣಗಳೆಲ್ಲ ಮೇಲೆ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿ ಇದ್ದರೆ ನೀವು ಕಂದ ಪದ್ಯ ಅಂತ ಗುರುತಿಸಬೇಕು ಅಂತ. ನೆಕ್ಸ್ಟು ಭಾಮಿನಿ ಷಟ್ಪದಿ ಕೊಟ್ಟಿದ್ದಾರೆ. ಸೊ ನಿಮಗೆ ಬರೋದು ಕಂದ ಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಹಾಗೆ ವೃತ್ತಗಳು ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಭಾಮಿನಿ ಷಟ್ಪದಿಯ ಗುಣಗಳು ಅಂದರೆ ಲಕ್ಷಣಗಳು. ನೆಕ್ಸ್ಟು ವಾರ್ಧಕ ಷಟ್ಪದಿ ಕೊಟ್ಟಿದ್ದಾರೆ, ಇದರದ್ದು ಸಹ ನೋಡ್ತಾ ಇದ್ದೀರಾ. ಆಮೇಲೆ ನೀವು ಕೆಳಗಡೆ ಬರೋದಾದರೆ ನೆಕ್ಸ್ಟು ವೃತ್ತಗಳಿರುತ್ತೆ. ಚಂಪಕ ಮಾಲಾ ವೃತ್ತ, ಉತ್ಪಲ ಮಾಲಾ ವೃತ್ತ, ಇದೆರಡನ್ನೂ ಸಹ ಓದ್ಕೊಳ್ಬೇಕಾಗುತ್ತೆ. ಸೊ ನೀವು ಇಷ್ಟು ನೋಡಿಕೊಂಡ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಪತ್ರಲೇಖನ. ಸೊ ಖಾಸಗಿ ಪತ್ರ, ವೈಯಕ್ತಿಕ ಪತ್ರ. ಸೊ ಖಾಸಗಿ ಪತ್ರ ನೋಡಿ ಈ ರೀತಿ ಇದೆ. ಸೊ ನೀವು ಪರ್ಸ್ನಲ್ ಲೆಟ್ರ್ ಏನಂತೀರ ಅದು. ಸೊ ನಿಮ್ಮ ತಂದೆಗೆ, ತಾಯಿಗೆ, ಫ್ರೆಂಡ್ಗೆ, ಆಮೇಲೆ ನಿಮ್ಮ ಒಂದು ಆಪ್ತ ಮಿತ್ರರಿಗೆ ಬರೆಯೋದಾಗಿರುತ್ತೆ. ನೆಕ್ಸ್ಟು ವ್ಯಾವಹಾರಿಕ ಪತ್ರ ಅಂದರೆ ಆಫೀಸರ್ಸ್ಗೆ, ಆಮೇಲೆ ಟೀಚರ್ಸ್ಗೆ, ಈ ರೀತಿ ವ್ಯಾವಹಾರಿಕ ಪತ್ರಗಳನ್ನು ಬರೀಬೇಕಾಗುತ್ತೆ. ಕೆಳಗಡೆ ಉದಾಹರಣೆಗಳನ್ನು ನೋಡ್ತಾ ಇದ್ದೀರಾ ನೋಡಿ ಹಾಗೆ. ನೆಕ್ಸ್ಟು ವ್ಯಾಕರಣಾಂಶಗಳು. ಸೊ ವರ್ಣಮಾಲೆ ಪರಿಚಯ. ವರ್ಣಮಾಲೆಯಿಂದ ನಿಮಗೆ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಸೊ ಯಾವುದು ಬೇಕಾದರೂ ಬರ್ಬೋದು, ಅದು ನಾವು ಯಾವುದನ್ನು ಗೆಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಆಪ್ಷನಲ್ಲಿ ಇರುತ್ತೆ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನೆಕ್ಸ್ಟು ನಾಮಪದ. ನಾಮವಾಚಕಗಳು, ಉದಾಹರಣೆಗಳು. ಸೊ ನೋಡ್ತಾ ಇದ್ದೀರಾ, ವಸ್ತುವಾಚಕಗಳಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ದಿಗ್ವಾಚಕ, ಸರ್ವನಾಮಗಳು, ಇಷ್ಟೆಲ್ಲ ಇದೆ. ಸೊ ಅದಕ್ಕೆ ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ನೋಡಿಬಿಟ್ಟು ಇದು ನಿಮಗೆ ಸಂಬಂಧಿ ಪದ ಬರೆಯುವುದು ಅಲ್ಲಾದರೂ ಕೊಡ್ಬೋದು ಅಥವಾ ಬಹು ಆಯ್ಕೆನಲ್ಲಾದರೂ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡ್ಕೊಂಡಿರಿ ಎಲ್ಲನೂ ಒಂದು ಸರಿ. ಗ್ರಾಮರ್ ತುಂಬಾ ಇಂಪಾರ್ಟೆಂಟು. ಸೊ ನೆಕ್ಸ್ಟು ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ. ಸೊ ಇದೆಲ್ಲ ಯಾವ ರೀತಿ ಅನ್ನೋದನ್ನು ಉದಾಹರಣೆಗಳ ಸಹಿತ ಕೊಟ್ಟಿದ್ದಾರೆ. ಸೊ ಪುರುಷಾರ್ಥಕ ಸರ್ವನಾಮದಲ್ಲಿ 3 ವಿಧ. ಮತ್ತು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಅಥವಾ ಅನ್ಯ ಪುರುಷ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಉದಾಹರಣೆಗಳನ್ನು ಕಲ್ತಿರಬೇಕು. ನೆಕ್ಸ್ಟು ವಿಭಕ್ತಿ ಪ್ರತ್ಯಯಗಳು, ಕಾರಕಗಳು. ಸೊ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಇದೇ ರೀತಿ ಅದಕ್ಕೆ ರೂಪ ಏನು, ಕಾರಕಾರ್ಥ ಏನು, ಹೊಸಗನ್ನಡ ಪ್ರತ್ಯಯ ಏನು, ಹಳಗನ್ನಡ ಪ್ರತ್ಯಯ ಏನು, ಈ ರೀತಿ ಕೊಟ್ಟಿದ್ದಾರೆ. ಸೊ ಕಾರಕಾರ್ಥ ಬಂದೇ ಬರುತ್ತೆ ಒಂದಂತೂ. ನೆಕ್ಸ್ಟು ದ್ವಿರುಕ್ತಿ, ಜೋಡು ನುಡಿ, ಅನುಕರಣ, ಅವ್ಯಯ ಪದಗಳು. ಸೊ ದ್ವಿರುಕ್ತಿಗಳು ಗೊತ್ತು ನಿಮಗೆ. ಹೌದು ಹೌದು, ದೊಡ್ಡ ದೊಡ್ಡ, ಬನ್ನಿ ಬನ್ನಿ, ಮನೆ ಮನೆಗಳಲ್ಲಿ, ಅಬ್ಬಬ್ಬ, ಬೇಡ ಬೇಡ, ಹೌದೌದು, ಮೊದಲು ಮೊದಲು, ಮೊತ್ತ ಮೊದಲು, ಮೊಟ್ಟ ಮೊದಲು, ಕಡೆ ಕಡೆಗೆ, ಕಟ್ಟ ಕಡೆಗೆ, ಈ ರೀತಿ ಎಲ್ಲ ಉದಾಹರಣೆಗಳಿದೆ ದ್ವಿರುಕ್ತಿಗೆ. ಸೊ ನೆಕ್ಸ್ಟು ನಿಮಗೆ ಇದು ಸಂಬಂಧಿ ಪದದಲ್ಲಿ ಬರ್ಬೋದು. ಅಂದರೆ ಇವಾಗ ಜೋಡು ನುಡಿ ಕೊಟ್ಬಿಟ್ಟು ದ್ವಿರುಕ್ತಿಗೆ ಒಂದು ಉದಾಹರಣೆ ಕೊಟ್ಬಿಟ್ಟು ಇದು ಯಾವುದು ಅಂತ ಕೇಳ್ಬೋದು. ಸೊ ಆ ರೀತಿ. ನೆಕ್ಸ್ಟು ಜೋಡು ನುಡಿಗೆ ಕಕ್ಕ, ಬಿಕ್ಕಿ, ಸತಿಪತಿ, ಕರಿನೆರೆ, ಹಾಲ್ಜೇನು, ಬಿಳಿ ಹೊಳೆ, ಮಕ್ಕಳು ಮರಿ, ಬಟ್ಟೆ ಬರೆ, ಕೆನೆ ಮೊಸರು, ಹುಳ ಉಪ್ಪಡಿ, ಈ ರೀತಿ. ಅನುಕರಣಾವೆಗೆ ಚಟ ಚಟ, ಸರಸರ, ದಡ ದಡ, ಜಣ ಜಣ, ಜುಳು ಜುಳು, ಈ ರೀತಿ ಎಲ್ಲ ಪದಗಳು ಉದಾಹರಣೆಗಳಾಗಿವೆ. ನೆಕ್ಸ್ಟ್ ನೋಡೋದಾದರೆ ವಾಕ್ಯ ಪ್ರಭೇದಗಳು. ಸೊ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಈ 3 ವಾಕ್ಯಗಳಿದೆ. ಸೊ ಅದು ನಿಮಗೆ ವಾಕ್ಯಗಳ ಥರನೇ ಕೊಡ್ಬೋದು, ಅಥವಾ ಇದು ಯಾವ ಒಂದು ವಾಕ್ಯ ಪ್ರಭೇದಕ್ಕೆ ಸೇರುತ್ತೆ ಅನ್ನೋ ಥರನೂ ಕೊಡ್ಬೋದು. ಸೊ ನಿಮಗೆ ಇದು
ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬರುವಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟ್ ನೋಡೋಣ. ಲೇಖನ ಚಿಹ್ನೆಗಳು ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಉದ್ಧರಣ, ವಾಕ್ಯವೇಷ್ಟನ, ಅದಕ್ಕೆ ಉದಾಹರಣೆಗಳ ಸಹಿತನೇ ಕೊಟ್ಟಿದ್ದಾರೆ. ಅಂದರೆ ವಾಕ್ಯಗಳನ್ನು ಕೊಟ್ಬಿಟ್ಟು ನಿಮಗೆ ಹೆಂಗೆ ಬಹು ಆಯ್ಕೆನಲ್ಲಿ ಕೊಡ್ತಾರೋ ಆ ರೀತಿ. ನೆಕ್ಸ್ಟು ಗ್ರಾಂಥಿಕ ರೂಪಗಳು. ಗ್ರಾಮ್ಯ ಪದ, ಆಡುನುಡಿ. ಗ್ರಾಂಥಿಕ ರೂಪ ಹೇಗಿದೆ ಅನ್ನೋದು ಹೀಂಗ, ಹೀಗೆ, ಮ್ಯಾಗ, ಮ್ಯಾಲೆ, ಮೇಲೆ, ಇಸವಾಸ, ವಿಶ್ವಾಸ, ಈ ರೀತಿ ಎಲ್ಲ ಗ್ರಾಂಥಿಕ ರೂಪಗಳು. ಅದು ಹಾಡು ಭಾಷೆ ಇರೋದನ್ನು ಗ್ರಾಂಥಿಕ ರೂಪ ಬರೆಯೋದು ಈಸಿ. ಇವಾಗ ನಾವು ಹೀಂಗ ಅಂದರೆ ಸೊ ಹೀಗೆ ಅನ್ನೋದನ್ನು ನಾವು ಗ್ರಾಂಥಿಕ ರೂಪದಲ್ಲಿ ಬಳಸುವಂಥ ಪದ ಆಗಿರುತ್ತೆ. ನೆಕ್ಸ್ಟು ತತ್ಸಮ ಮತ್ತು ತದ್ಭವಗಳನ್ನು ಕೊಟ್ಟಿದ್ದಾರೆ. ಸೊ ತತ್ಸಮ ತದ್ಭವ ಅಂತೂ ಕೊಡ್ತಾರೆ, ಎಲ್ಲನೂ ಕಲ್ತಿರಲೇಬೇಕು. ಇದು ತುಂಬ ಕಷ್ಟ. ಹಾಗೆ ನೋಡ್ತಿರ್ಬೋದು. ವಿಜ್ಞಾನ, ಭಿನ್ನಾಣ, ಮುಖಶಾಲೆ, ಮೊಗಸಾಲೆ, ದಾತೃ, ದಾತಾರ, ಈ ರೀತಿ ಎಲ್ಲ ಇದೆ ವರ್ಡ್ಸು. ನೆಕ್ಸ್ಟು ಸಂಧಿಗಳು ಹಾಗೆ ಸಮಾಸಗಳು ಎಲ್ಲ ಒಂದು ವಾಕ್ಯದಲ್ಲೇ ಬರುವಂಥ ಪ್ರಶ್ನೆಗಳು. ಒಂದೇ ಒಂದು ಮಾರ್ಕ್ಗೆ ಬರ್ತವೆ ಇವೆಲ್ಲನೂ. ಯಾವುದೇ ರೀತಿ 2-3 ವಾಕ್ಯ ಈ ರೀತಿ ಎಲ್ಲ ಇರೋದಿಲ್ಲ. ಸೊ 2-3 ಮಾರ್ಕ್ಸ್ ಪ್ರಶ್ನೆಗಳಂತೂ ಅಲ್ವೇ ಅಲ್ಲ ಇದು. ಸೊ ಒಂದು ವಾಕ್ಯದ ಪ್ರಶ್ನೆಗಳು ಅಂದರೆ 1 ಮಾರ್ಕ್ ಕ್ವಶನ್ಸು, 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟು ನೋಡ್ತಾ ಇದ್ದೀರಾ ಕ್ರಿಯಾಪದ, ಅರ್ಥರೂಪ ಕ್ರಿಯಾಪದ, ಅವ್ಯಯಗಳು ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸಾಮಾನ್ಯ ಅರ್ಥಕ ಅವ್ಯಯ, ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾವಸೂಚಕ ಅವ್ಯಯ, ಇದು ಸಹ ಅಷ್ಟೇ ಸಂಬಂಧಿ ಪದದಲ್ಲಿ ಬರುವಂಥ ಪ್ರಶ್ನೆಯಾಗಿದೆ. ಕೃದಂತಗಳು, ತದ್ದಿತಾಂತಗಳು. ನೆಕ್ಸ್ಟ್ ನೋಡೋದಾದರೆ ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಒಂದು ನಿರೂಪಣೆ ಮಾಡಬೇಕು. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇದರಲ್ಲಿ ನೀವು ಸೇರಿಸಲೇಬೇಕಾದಂಥ ಪಾಯಿಂಟ್ಸ್ ಏನಪ್ಪ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ. ಸೊ ನಾನು ಅದನ್ನು ಪಾಯಿಂಟ್ಔಟ್ ಮಾಡಿ ಹೇಳ್ತೀನಿ ನೋಡಿ. ಈ 3 ಪಾಯಿಂಟ್ಸನ್ನು ನೀವು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತ ಬಂದರೆ ಮಿಸ್ ಮಾಡಲೇಬಾರ್ದು. ಸೊ ಆ 3 ಪಾಯಿಂಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀರಿ. ನೆಕ್ಸ್ಟು ಗ್ರಂಥಾಲಯಗಳ ಮಹತ್ವ, ಹೀಗೆ ಸಾಮಾಜಿಕ ಪಿಡುಗುಗಳು, ಸ್ವಚ್ಛ ಭಾರತ ಅಭಿಯಾನ, ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ, ಇದೇ ರೀತಿ ತುಂಬ ಇದೆ. ಸೊ ಇದೆಲ್ಲದನ್ನು ಓದ್ಕೊಳ್ಳಿ, ಒಂದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಸಹ ಅಷ್ಟೇ ನೋಡ್ತಿರ್ಬೋದು ನೀವಿಲ್ಲಿ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು, ಇದೆಲ್ಲ ಒಂದು ವಾಕ್ಯದ ಪ್ರಶ್ನೆಗಳು. ಆಮೇಲೆ ತತ್ಸಮ ತದ್ಭವ ಪ್ರಶ್ನೆಗಳಿದೆ, ನೋಡ್ಕೊಳ್ಳಿ. 1 ಅಂಕದ ಪ್ರಶ್ನೆಗಳು. ದ್ವಿರುಕ್ತಿ, ಅನುಕರಣೆ ಅವ್ಯಯ, ಆಮೇಲೆ ಜೋಡು ನುಡಿಗಳು ತಿರ್ಗಾ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಇದೆ ಇದರಲ್ಲಿ, ನೋಡ್ತಿರ್ಬೋದು. ಅನ್ಯದೇಶೀಯ ಪದಗಳು ಎಕ್ಸ್ಟ್ರಾ ಬಂದಿದೆ. ಸೊ ಇದೆಲ್ಲ 1 ಮಾರ್ಕ್ ಪ್ರಶ್ನೆಗಳು, ಅಂದರೆ 1 ಅಂಕದ ಪ್ರಶ್ನೆಗಳಾಗಿರ್ತವೆ. ಸೊ ಇದನ್ನೆಲ್ಲ ಮೇಲೆ ನೋಡಿದ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದರಿಂದ. ಯಾಕಂದರೆ ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅದರಲ್ಲಿ ಬಿಡ್ತಾ ಹೋಗ್ತೀನಿ, ಅದಕ್ಕೋಸ್ಕರನೇ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬರುವಂಥ ಪರೀಕ್ಷೆಗೆ ಕನ್ಫರ್ಮ್ ಇರೋ ಕ್ವಶನ್ಸನ್ನು ಬಿಡ್ತೀನಿ. ಮೆಂಬರ್ಶಿಪ್ಪನ್ನು ತಗೊಳ್ಳಿ, ನಿಮಗೆ ಇನ್ನೂ ನಾಳೆ ಬರುವಂಥ ಪ್ರಶ್ನೆಗಳು ಕನ್ಫರ್ಮ್ ಆಗೇ ಗೊತ್ತಾಗುತ್ತೆ. ಯಾವುದೇ ರೀತಿ ಒಂದು ಡೌಟಲ್ಲಿರೋದು ಬೇಡ. ಸೊ ಕನ್ಫರ್ಮ್ ಕ್ವಶನ್ಸನ್ನು ತಿಳ್ಕೊಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 1 ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಲಿಂಕ್ನ ಪ್ರೆಸ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ, ಆರಾಮಾಗಿ ಪಾರ್ಟ್ 1 ವಿಡಿಯೋನ ನೋಡ್ಬೋದು. ಹಾಗೆ ಪಾರ್ಟ್ 3 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.